ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಸಿಂಗಲ್ ಬಿಂದಿಗೆಗೆ ಡಬಲ್ ಸ್ಟೆಪ್ ಸ್ಯಾರಿ ಹೇಗೆ ಉಡಿಸೋದು ಅಂತ ತೋರಿಸ್ತಿದ್ದೀನಿ. ಬನ್ನಿ ನೋಡೋಣ. ಸೀರೆ ಮತ್ತು ಬಟ್ಟೆ ಕ್ಲಿಪ್ ತೊಗೊಂಡಿದ್ದೀನಿ. ಹೀಗೆ ಸೀರೆನ 3 ಇಂಚ್ ನೆರಿಗೆ ಇಡ್ತಿದ್ದೀನಿ. ನಿಮ್ಗೇನಾದರೂ ನೆರಿಗೆ ಜಾರ್ತಿದೆ ಅನಿಸಿದರೆ 5-6 ನೆರಿಗೆ ಆದಾಗ ಒಂದೊಂದು ಕ್ಲಿಪ್ಪನ್ನು ಯೂಸ್ ಮಾಡಿ. ನಾನು ಕೊನೆಯಲ್ಲಿ ಒಂದೇ ಬಾರಿ ಯೂಸ್ ಮಾಡ್ತೀನಿ. ನೆರಿಗೆ ಚಿಕ್ಕದಾಗಿ ಇದ್ದಷ್ಟು ನೆರಿಗೆ ಜಾಸ್ತಿ ಬರುತ್ತೆ, ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಸೆರಗಿಗೆ 3 ಮೊಳದಷ್ಟು ಸೀರೆ ಬೇಕಾಗುತ್ತೆ. ಈಗ ನೆರಿಗೆ ಎಲ್ಲ ಇಟ್ಟಾಯಿತು. ಕ್ಲಿಪ್ಪನ್ನು ಹಾಕ್ತಿದ್ದೀನಿ. ನೆರಿಗೆ ಎಲ್ಲ ಚೆಕ್ ಮಾಡಿ. ಎರಡು ಕಡೆನೂ ಅಷ್ಟೇ ನೆರಿಗೆನ ಚೆಕ್ ಮಾಡಿ ಕ್ಲಿಪ್ಗಳನ್ನು ಹಾಕಬೇಕು. ಮಧ್ಯದಲ್ಲೂ ಅಷ್ಟೇ ನೆರಿಗೆ ಚೆಕ್ ಮಾಡಿ ಅಲ್ಲೊಂದು ಕ್ಲಿಪ್ ಯೂಸ್ ಮಾಡ್ತಿದ್ದೀನಿ. ಹೀಗೆ ನೆರಿಗೆ ಆದಮೇಲೆ ಸೆರಗು ಹೇಗೆ ಫೋಲ್ಡ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನು ಸೆರಗಿಗೂ ಅಷ್ಟೇ 3 ಇಂಚ್ ನೆರಿಗೆ ಇಡ್ತಿದ್ದೀನಿ. ಹೀಗೆ ಇಟ್ಟಾದಮೇಲೆ ಕ್ಲಿಪ್ಗಳನ್ನು ಯೂಸ್ ಮಾಡ್ತೀನಿ. ನೀವು ಗುಂಡು ಪಿನ್ ಬೇಕಿದ್ರೂ ಯೂಸ್ ಮಾಡ್ಬೋದು. ಇನ್ನು ಉಳಿದಿರೋ ಸೆರಗು ಹೇಗೆ ಫೋಲ್ಡ್ ಮಾಡೋದು ಅಂತ ನೋಡಿ. ಸೆರಗು ಮತ್ತು ನೆರಿಗೆ ಆದಮೇಲೆ ನಾನು ಬಿಂದಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬಿಂದಿಗೆಗೆ ಅಕ್ಕಿ ತುಂಬಿಸಿದ್ದೀನಿ. ಒಂದು ಪ್ಲೇಟಿಗೆ ಅಕ್ಕಿ, ಕಡ್ಡಿ ಎಲ್ಲ ಕಟ್ಟಿಟ್ಟಿದ್ದೀನಿ. ನೀವು ನೀರಾದರೆ ನೀರು, ಅಕ್ಕಿ ಹಾಕೋದಿದ್ರೆ ಅಕ್ಕಿನ ಯೂಸ್ ಮಾಡಿ ಕಳಶಕ್ಕೆ. ನೋಡಿ, ಎಲ್ಲ ಕಡ್ಡಿ ಎಲ್ಲ ಕಟ್ಟಿ ರೆಡಿ ಇಟ್ಟಿದ್ದೀನಿ. ಹೀಗೆ ನೆರಿಗೆ 2 ಭಾಗಕ್ಕೆ ತಗೊಬಂದು ಮೇಲ್ಗಡೆ ನೆರಿಗೆ ಬಾರ್ಡರು 2 ಇಂಚು ಗ್ಯಾಪ್ ಕಾಣೋ ಥರ ಇರಬೇಕು. ನೋಡಿ, ಈ ಥರ 2 ಇಂಚು ಗ್ಯಾಪ್ ಕಾಣಿಸ್ಬೇಕು ಬಾರ್ಡರ್ಗೆ. ಈಗ ಒಂದು ಸೇಫ್ಟಿ ಪಿನ್ ಯೂಸ್ ಮಾಡ್ತೀನಿ. ಈಗ ಪಿನ್ ಹಾಕ್ಕೊಂಡಾದ್ಮೇಲೆ ಈಗ ಮೊದಲನೇ ನೆರಿಗೆನ ಈ ಥರ ಗುಂಡು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋತೀನಿ. ನಿಮಗೆ ಗುಂಡು ಪಿನ್ ಈ ಥರ ಅಗಲವಾಗಿ ಬೇಕಿದ್ದರೆ ಮಾತ್ರ ಯೂಸ್ ಮಾಡಿ, ಇಲ್ಲ ಅಂದರೆ ಬೇಡ. ನೆರಿಗೆ ಅಗಲವಾಗಿ ಕಾಣಿಸ್ಬೇಕು ಅಂದರೆ ಮಾತ್ರ ಯೂಸ್ ಮಾಡಿ. ಈ ಸೀರೆಗೆ ಅಂತಲ್ಲ, ಯಾವ ಸೀರೆಗಾದರೂ ಅಷ್ಟೇ ಅಗಲವಾಗಿ ನೆರಿಗೆ ಬರಬೇಕು ಅಂದರೆ ಈ ಥರ ಯೂಸ್ ಮಾಡ್ಬೋದು. ಆಗ ನೆರಿಗೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಗಲವಾಗಿ. ಎರಡು ಕಡೆ ಗುಂಡು ಪಿನ್ ಹಾಕ್ಕೊಂಡ್ಮೇಲೆ ಮಧ್ಯದಲ್ಲಿ ಬೇಕಾಗಿರಲ್ಲ, ಮಧ್ಯದಲ್ಲೇ ಹಾಗೆ ಬಿಟ್ಟರೆ ಚೆನ್ನಾಗಿ ಕಾಣುತ್ತೆ. ನೋಡಿ, ನಾನು ಮಧ್ಯದಲ್ಲಿ ಹಾಗೆ ಬಿಟ್ಟಿದ್ದೀನಿ, ಹಾಕಿಲ್ಲ. ಈಗ
ಹೀಗೆ ಕೆಳಗಾದಮೇಲೆ ಮೇಲೇನೂ ಅಷ್ಟೇ ಮೇಲಿನ ಸ್ಟೆಪ್ಪಿಗೂ ಒಂದು ಗುಂಡ್ಪಿನ್ ಹಾಕ್ತಿದ್ದೀನಿ. ಎರಡು ಸೈಡು 3 ರಿಂದ 4 ನೆರಿಗೆಗೆ ಮಾತ್ರ ಹಾಕ್ಕೊಂಡ್ರೆ ಸಾಕು. ಎರಡು ಸೈಡು ಎಲ್ಲ ನೆರಿಗೆಗೆ ಬೇಕಿಲ್ಲ, ಮಧ್ಯದಲ್ಲಿರೋದು ಹಾಗೆ ಬಿಟ್ಟರೆ ಚೆನ್ನಾಗಿ ಕಾಣುತ್ತೆ. ಹೀಗೆ ಎರಡೂ ಸೈಡ್ ಆದಮೇಲೆ ಮಧ್ಯದ ಭಾಗದ್ದು ನೆರಿಗೆನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ. ಮೇಲೆ ಕೆಳಗಡೆ ಎರಡು ಭಾಗದಲ್ಲಿ ಚೆಕ್ ಮಾಡಿಕೊಂಡು ಹೀಗೆಲ್ಲ ಆದಮೇಲೆ ಸೆರ್ಗೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ. ಹಿಂಭಾಗದಿಂದ ತಗೊಂಡು ಬಂದು ಸೆರ್ಗನ್ನು ವಿ ಶೇಪಲ್ಲಿ ಸೆರ್ಗನ್ನು ಹಾಕಬೇಕು ಶೋಲ್ಡರ್ ಮೇಲೆ. ಹೀಗೆ ಹಾಕಿದ ಮೇಲೆ ವಿ ಶೇಪ್ ಇರೋದನ್ನು ಸ್ವಲ್ಪ ಒಂದು ಭಾಗಕ್ಕೆ ಮಡಚಿ ನೋಡಿ, ಹೀಗೆ ಮಡಚಿ ಒಂದು ಗುಂಡ್ಪಿನ್ ಯೂಸ್ ಮಾಡ್ತೀನಿ ನಾನು. ಈಗ ಹಿಂದೆ ಇರುವಂತಹ ಸೆರ್ಗನ್ನು ಒಂದು ಪಿನ್ ಹಾಕಿ ಸೆಕ್ಯೂರ್ ಮಾಡ್ತೀನಿ. ಆಮೇಲೆ ದಾರ ಕಟ್ತೀನಿ, ಆಮೇಲೆ ಡಾಬನ್ ಕಟ್ತೀನಿ. ಇನ್ನು ಉಳಿದಿರೋ ಅಲಂಕಾರ ಮಾಡ್ತಿದ್ದೀನಿ. ನೀವೇನು ಬೇಕೋ ನಿಮ್ಮ ಒಡವೆಗಳನ್ನೆಲ್ಲ ಹಾಕ್ಕೊಂಡು ಹೀಗೆ ಜಡೆ ಎಲ್ಲ ಹಾಕ್ಕೊಂಡು ತೆಂಗಿನಕಾಯಿ ಎಲ್ಲ ಇಟ್ಟು ನಿಮ್ಗೆ ಹೇಗೆ ಬೇಕೋ ಹಾಗೆ ಅಲಂಕಾರ ಮಾಡ್ಕೊಳ್ಳಿ. ನೋಡಿ ಫೈನಲ್ ಲುಕ್ ಈಗ ಬರುತ್ತೆ. ನೋಡಿ ಎಷ್ಟು ಚಂದ ಇದೆ ಅಂತ. ನೋಡಿ ತುಂಬ ಚೆನ್ನಾಗಿದೆಲ್ಲ. ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ.